ಏನಂದೆ? ನನ್ನ ಶಕ್ತಿ ಮೇಲೇನೆ ಅನುಮಾನನ? ಈ ಪ್ರಪಂಚದಲ್ಲಿ ನನ್ನ ಶಕ್ತಿಯನ್ನು ಸೋಲಿಸುವಂತಹ ಶಕ್ತಿಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಕಲ ಅಗೋಚರ ಶಕ್ತಿಗಳನ್ನ ನನ್ನ ಕಪಿಮುಷ್ಟಿಲಿಟ್ಕೊಂಡು ಆಡಿಸ್ತಾ ಇದ್ದೇನೆ. ಪ್ರೇತ ಪಿಶಾಚಿಗಳು ನನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ. ದುಷ್ಟ ಶಕ್ತಿಗಳಿಗೆ ಅಧಿದೈವತೆ ನಾನು ಮನ್ಸು ಮಾಡಿದ್ರೆ ಇಡೀ ಪ್ರಪಂಚನೇ ಸುಟ್ಟು ಬೂದಿ ಮಾಡುವಂತ ಶಕ್ತಿವಂತಳು ನಾನು. ಅಂಥದ್ರಲ್ಲಿ ಅದ್ಯಾವುದೋ ದೈವಶಕ್ತಿ ಇರೋಳನ್ನ ಸೋಲ್ಸೋಕ್ಕಾಗಲ್ವಾ? ಏನೇ ಮಂಗಳ, ನನ್ನನ್ನೇನು ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಹಾ, ನೀನು ಮಹಾನ್ ಶಕ್ತಿವಂತಳೆಂದು ನೀನೇ ಹೇಳಿಕೊಳ್ಳಬೇಕು. ಆದರೆ ಹೊರಗಿನ ಪ್ರಪಂಚಕ್ಕೂ ಇದು ತಿಳಿಯಬೇಕು ಅಲ್ಲವೇ? ನಿನ್ನನ್ನು ನೀನು ಹೀಗೆ ಹೊಗಳಿಕೊಂಡೇ ಇದ್ದರೆ ಅದನ್ನು ಯಾರು ಒಪ್ಪಿಕೊಳ್ಳುತ್ತಾರೆ ಹೇಳು? ನೀನು ಏನು ಎಂಬುದು ಯಾರಿಗೂ ತಿಳಿದೇ ಇಲ್ಲ. ಯಾರಿಗೂ ತಿಳಿಯದಿದ್ರೆ ನನಗೇನು? ಇನ್ನೊಬ್ಬರನ್ನ ಮೆಚ್ಚಿಸುವಂತ ಅಗತ್ಯ ನನಗಿಲ್ಲ. ಅಗತ್ಯವಿದೆ ಅಕ್ಕ, ಅಗತ್ಯವಿದೆ. ಏಕೆಂದರೆ ನೀನು ಎಲ್ಲವನ್ನು ಮೀರಿಸುವ ಬಲವುಳ್ಳವಳು. ಇಡೀ ವಾಮ ಜಗತ್ತೇ ನಿನ್ನ ಕಾಲಬುಡದಲ್ಲಿ ಇದೆ ಎಂದು ಎಲ್ಲರಿಗೂ ತಿಳಿಯಬೇಡವೇ? ನೀನು ಹೀಗೆ ನಾನು ಸಾಧಕಿ ಎಂದು ಹೇಳಿಕೊಂಡರೆ ಜಗತ್ತು ಅದನ್ನು ಒಪ್ಪಿಕೊಳ್ಳಬೇಕು ತಾನೆ? ಆ ದೈವಶಕ್ತಿಯ ಮುಂದೆ ನಿನ್ನ ಶಕ್ತಿ ಗೆದ್ದರೆ ನೀನು ಸರ್ವಶಕ್ತಿ ಎಂದು ನಾನು ನಂಬಬಹುದು. ಅಕ್ಕ, ಬೇಕಿದ್ದರೆ ಇದನ್ನು ನಾನು ನಿನಗೆ ನೀಡುತ್ತಿರುವ ಪರೀಕ್ಷೆ ಎಂದುಕೋ. ಇದೊಂಥರ ಚೆನ್ನಾಗಿ ಇದೆಯಲ್ಲ ಮಂದಾರ. ನಿನ್ನ ಬಲದ ಬಗ್ಗೆ ಶಂಕೆ ಅವಳಿಗೆ ನಿನ್ನ ಸಾಮರ್ಥ್ಯ ಏನು ಎಂಬುದನ್ನೇ ಮರೆತಿದ್ದಾಳೆ. ಮಂದಾರ, ಇನ್ನೊಂದ್ಸರ್ತಿ ಸಾಬೀತು ಪಡಿಸ್ಲೇಬೇಕಲ್ಲ ನೀನು. ಅಪ್ಪ, ಏನ್ ಹೇಳ್ತಿದ್ಯಾ? ಅಂದ್ರೆ ಇವಳು ಕೇಳ್ದ ಹಾಗೆ ನಾನು ನನ್ನ ಶಕ್ತಿನೆಲ್ಲ ಇವಳಿಗೆ ದಾರ ಏರಿಬೇಕಾ? ಅಯ್ಯೋ, ನಾನೆಲ್ಲಿ ಹಂಗಂದೆ ಮಂದಾರ? ನೀವಿಬ್ರು ಅವಳಿ ಜವಳಿ ನೋಡೋದಕ್ಕೆ ಒಂದೇ ತರ ಇದ್ದೀರಾ. ಅವಳ ಬದಲಿಗೆ ನೀನೇ ಅರಮನೆಗೆ ಹೋಗು, ನೇರವಾದ ಯುದ್ಧ ಮಾಡು. ನೋಡಿ, ನಾವು ಮಹಾರಾಜರು ನೋಡಬೇಕು. ಹಾಗೆಲ್ಲ ಬಿಡೋದಕ್ಕಾಗೋದಿಲ್ಲ. ದಯವಿಟ್ಟು ಒಳಗೆ ಬಿಡಪ್ಪ, ಮಹಾರಾಜರು ನೋಡಬೇಕು. ನೋಡಿ, ನೀವು ಏನು ಹೇಳಿದ್ರು ಒಳಗಡೆ ಬಿಡೋದಕ್ಕಾಗೋದಿಲ್ಲ. ಇದಕ್ಕೆ ಮಂತ್ರಿಗಳ ಅಪ್ಪಣೆ ಬೇಕಾಗುತ್ತೆ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ.